ಸರ್ ನಮಸ್ತೆ. ನಮಸ್ತೆ. ತಾವುಗಳು ಶಿವಮೊಗ್ಗ ಜಿಲ್ಲಾ ಕುಂಬಾರ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಮತ್ತು ಪದಗ್ರಹಣ ಕೂಡ ಆಗಿದೆ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ಈ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ಥರ ನಡೆಯುವಂಥದ್ದಾಯಿತು, ಅವಿರೋಧ ಆಯಿತು ಅಥವಾ ಎಲೆಕ್ಷನ್ ಮಾಡುವಂಥದ್ದಾಯಿತು ಅನ್ನೋದು ತಮ್ಮ ಪರಿಚಯ ಮಾಡ್ಕೊಳ್ಳಿ. ಹೌದು ಸರ್, ನಮಸ್ಕಾರ. ನನ್ನ ಹೆಸರು ಹೊಸಮನೆ ಮಲ್ಲಿಕಾರ್ಜುನಪ್ಪ ಕುಂಬಾರ್ ಅಂತೇಳಿ. ನಾವು ನ್ಯಾಮತಿಯಲ್ಲಿ ವಾಸವಾಗಿದ್ದೀವಿ. ನಾನು ಹಿಂದೆ ಹೊನ್ನಾಳಿ ತಾಲೂಕಿನಲ್ಲಿ, ಮೊದಲು ನ್ಯಾಮತಿ ತಾಲೂಕಿದ್ದಿಲ್ಲ, ಹೊನ್ನಾಳಿ ತಾಲೂಕಿನಲ್ಲಿ ಕುಂಬಾರ ಸಂಘದ ಅಧ್ಯಕ್ಷನಾಗಿ 20 ವರ್ಷ ನಾನು ಕೆಲಸ ಮಾಡಿದ್ದೀನಿ. ನಂತರದಲ್ಲಿ ಅಲ್ಲೂ ಸಹ ಸಾಕಷ್ಟು ನಮ್ಮ ಅಲ್ಲಿನ ಯುವಕರು ಹಾಗೂ ನ್ಯಾಮತಿ ಯುವಕರು ಎಲ್ಲರೂ ಸಹಕಾರದೊಂದಿಗೆ ಅಲ್ಲಿ ನಾವು ಒಂದು ಸರ್ವಜ್ಞ ಸರ್ಕಲ್ ಅಂತೇಳಿ ಸರ್ವಜ್ಞ ರಸ್ತೆ ಅಂತ ಮಾಡಿದ್ವಿ. ತಿಮ್ಮಿನಕಟ್ಟೆ ರಸ್ತೆ ಇದೆ. ಅದನ್ನು ನಾವು ನಮ್ಮ ಆವಾಗಿನ ಶಾಸಕರು ಶಾಂತನಗೌಡರಿದ್ದರು, ಅವರ ನೇತೃತ್ವದಲ್ಲಿ ಸರ್ವಜ್ಞ ಜಯಂತಿ ದಿವಸ ಅಲ್ಲಿ ಒಂದು ಸರ್ವಜ್ಞ ರಸ್ತೆ ಅಂತೇಳಿ ಬೋರ್ಡ್ಗಲ್ಲಿ ಹಾಕಿ ಅವರಿಂದನೇ ಉದ್ಘಾಟನೆ ಮಾಡಿದ್ವಿ ಫಸ್ಟಿಗೆ. ನಂತರದಲ್ಲಿ ಮಾಡಿದ್ವಿ. ನಂತರದಲ್ಲಿ ನ್ಯಾಮತಿ ತಾಲೂಕು ಚೇಂಜ್ ಆಯಿತು. ನ್ಯಾಮತಿ ತಾಲೂಕು ಚೇಂಜ್ ಆದಾಗ ಮತ್ತೆ ನಮ್ಮ ಸಮುದಾಯದವರು ಅಲ್ಲಿ ತಾಲೂಕು ಅಧ್ಯಕ್ಷರನ್ನು ಬೇರೆ ಮಾಡಿದರು. ಆಮೇಲೆ ನಾವು ನ್ಯಾಮತಿ ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ನ್ಯಾಮತಿ ತಾಲೂಕಿನ ಕೆಂಚುಗೊಪ್ಪ ಇರ್ಬೋದು, ಚೀಲೂರು ಇರ್ಬೋದು, ನ್ಯಾಮತಿ ಇರ್ಬೋದು, ಸುರ್ವನ್ನಿ ಇರ್ಬೋದು, ಎಲ್ಲ ನನ್ನ ಸಮಾಜ ಬಾಂಧವರು ಒಂದೆಡೆ ಸೇರಿ ನನಗೆ ನ್ಯಾಮತಿ ತಾಲೂಕಿನ ಅಧ್ಯಕ್ಷರು ನೀವೇ ಆಗಬೇಕು ಅಂತೇಳಿ ಸೂಚನೆ ಮಾಡಿದರು. ಅವರ ಸೂಚನೆ ಮೇರೆಗೆ ನಾನು ಅಲ್ಲಿ ನ್ಯಾಮತಿ ತಾಲೂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮೊಟ್ಟ ಮೊದಲನೇದಾಗಿ ಹೊನ್ನಾಳಿ ತಾಲೂಕಿನ ಸಮಸ್ತ ಕುಂಬಾರ ಸಮಾಜದ ಬಂಧುಗಳಿಗೆ ಹಾಗೂ ನ್ಯಾಮತಿ ತಾಲೂಕಿನ ಸಮಸ್ತ ಎಲ್ಲ ಊರಿನ ನಮ್ಮ ಸಮಾಜದ ಬಂಧುಗಳಿಗೆ ಪ್ರಥಮವಾಗಿ ಕೃತಜ್ಞತೆಗಳನ್ನು ಫಸ್ಟಿಗೆ ನಾನು ತಿಳಿಸ್ತಾ ಇದ್ದೀನಿ. ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಕೂಡ ಆಯ್ಕೆಯಾಗಿದ್ದೀರಿ. ಅದು ಯಾರ್ಯಾರು ತಮಗೆ ಸಹಕಾರ ನೀಡುವಂಥದ್ದು ತಮ್ಮಗಳಿಗೆ ಆಯಿತು ಅನ್ನೋದು? ಶಿವಮೊಗ್ಗ ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ನಾನು ಆಯ್ಕೆ ಆಗಿದ್ದೀನಿ. ಅದು ಫಸ್ಟು ನಾನು ಕೃತಜ್ಞತೆ ಹೇಳ್ಬೇಕು ಅಂದರೆ, ನಮ್ಮ ನ್ಯಾಮತಿ ತಾಲೂಕಿನಿಂದ, ಹೊನ್ನಾಳಿ ತಾಲೂಕು ಬೇರೆ ಆದಮೇಲೆ ನ್ಯಾಮತಿ ತಾಲೂಕಿನಿಂದ ಒಬ್ಬ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕು. ತಾಲೂಕಿನವರೇ ಆಯ್ಕೆ ಮಾಡಿ ಜಿಲ್ಲಾ ಸಂಘ ಕಳಿಸೋ ಪದ್ಧತಿ. ನಾವು ಎಲ್ಲರೂ ನಮ್ಮ ನ್ಯಾಮತಿ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ನನ್ನ ಹೆಸರನ್ನು ಸೂಚಿಸಿ, ಇಲ್ಲ ಇವರು ನಿರ್ದೇಶಕರಾಗಿ ನಮ್ಮ ತಾಲೂಕಿನಿಂದ ಶಿವಮೊಗ್ಗ ಜಿಲ್ಲೆ ಇದಕ್ಕೆ ನಿರ್ದೇಶಕ ಆಯ್ಕೆ ಕಳಿಸ್ಬೇಕು ಅಂತೇಳಿ ಅವರೇ ನನ್ನ ಲೆಟ್ರ್ ಮುಖಾಂತರವಾಗಿ ಅಲ್ಲಿ ಕಳಿಸಿದರು. ಅಲ್ಲಿ ನಿರ್ದೇಶಕರಾದೆ. ಮೊಟ್ಟ ಮೊದಲಾಗಿ ನಮ್ಮ ನ್ಯಾಮತಿ ತಾಲೂಕಿನ ಸಮಸ್ತ ಕುಂಬಾರ ಸಮಾಜದ ಯುವಕರಿಗೆ ಹಾಗೂ ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಪ್ಪ ಅಂದರೆ, ನಾನು ನಿರ್ದೇಶಕನಾಗಿ ಶಿವಮೊಗ್ಗ ಜಿಲ್ಲೆಗೆ ಹೋಗದೇ ಇದ್ದಿದ್ರೆ ನನಗೆ ಅಧ್ಯಕ್ಷ ಸ್ಥಾನನೇ ಬರ್ತಿದ್ದಿಲ್ಲ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಮ್ಮ ಸಮಾಜ ಬಾಂಧವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷರು ಶಿವಮೊಗ್ಗ ಅಂದರೆ ತಾವುಗಳು ಏನು ಆಗಿದ್ದೀರಿ, ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಅಲ್ಲಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ತಮಗೆ ಸಹಕಾರ ನೀಡಿದ್ದಾರೆ ಅಂತ ಹೇಳಿ? ಹೌದು. ಯಾಕೆಂದರೆ ಶಿವಮೊಗ್ಗ ಜಿಲ್ಲಾ ಕುಂಬಾರ ಸಂಘದಲ್ಲಿ ನಾನು ಸುಮಾರು 8 ವರ್ಷ ಆಯ್ತು ಅಲ್ಲಿ ನಿರ್ದೇಶಕನಾಗಿ. ಹೋದ ಪೀರಿಯಡ್ನಲ್ಲಿ ಉಪಾಧ್ಯಕ್ಷನಾಗಿ ನನ್ನ ಎಲೆಕ್ಟ್ ಮಾಡಿದರು. ಸರ್ವಾನುಮತದಿಂದ ಎಲೆಕ್ಟ್ ಮಾಡಿದರು ಅವಿರೋಧವಾಗಿ. ನಂತರದಲ್ಲಿ ಅಲ್ಲಿ ಪ್ರೋಸೆಸ್ಸು 1 ವರ್ಷಕ್ಕೊಂದು ಸರಿ ಒಬ್ಬರನ್ನ ಅಧ್ಯಕ್ಷರು ಬದಲಾವಣೆ ಅಂತ ಇದೆ. ಅಂದರೆ ಅವರ ಕಾರ್ಯವೈಖರಿ ಮೇಲೆ 1 ವರ್ಷ 2 ವರ್ಷ ಬದಲಾವಣೆ. ನಂತರದಲ್ಲಿ ಈ ಸರಿ ಮೊನ್ನೆ ಜನರಲ್ ಬಾಡಿ ಆಯಿತು. ಅಲ್ಲಿ ಜನರಲ್ ಬಾಡಿ ಒಳಗೆ ಅಲ್ಲಿಗೆ 5 ವರ್ಷಕ್ಕೆ ಲಿಮಿಟ್ ಇತ್ತು. ನಮ್ಮ ಸಂಘದ ಪದಾಧಿಕಾರಿಗಳ ಲಿಮಿಟ್ ಇತ್ತು. ನಾವು ಈ ಮಾಡ್ತಕ್ಕಂಥ ಕೆಲಸಗಳು ಅಂದರೆ, ಅಲ್ಲಿ ನಮ್ಮದು ಜಿಲ್ಲಾ ಸಂಘದ ಬಿಲ್ಡಿಂಗ್ ಇದೆ. ಅಲ್ಲಿಗೆ ಪ್ಯಾರಾಮೆಡಿಕಲ್ಲಿಗೆ ಹೌದು. ಮತ್ತು ನಮ್ಮ ಜಿಲ್ಲಾ ಸಂಘದ ನಿರ್ದೇಶಕರುಗಳು ಹಾಗೂ ಕಾರ್ಯದರ್ಶಿ, ಗೌರವಾಧ್ಯಕ್ಷರು ಅವರಿಗೆ ಮೊಟ್ಟ ಮೊದಲಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ನನ್ನಂಥ ಚಿಕ್ಕ ವಯಸ್ಸಿನನ್ನು ಅವರು ಗುರುತಿಸಿ ಅಧ್ಯಕ್ಷನಾಗಿ ಮಾಡಿದಾರಲ್ಲ, ಅವರಿಗೂ ನನಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ತಮಗೊಂದು ಮತ್ತೊಂದು ಪ್ರಶ್ನೆ ಕೇಳಂತಂದ್ರೆ, ತಾವು ಶಿವಮೊಗ್ಗ ಜಿಲ್ಲೆಯ ಕುಂಬಾರ ಸಮಾಜ ಜಿಲ್ಲಾಧ್ಯಕ್ಷರುಗಳಾಗಿದ್ದೀರಿ. ಆ ಜಿಲ್ಲಾಧ್ಯಕ್ಷತೆಯನ್ನು ನಿಭಾಯಿಸುವಂಥದ್ದು ಏನನ್ನ ಕೆಲಸಗಳನ್ನು ಮಾಡಬಹುದು ಈ ಸಮುದಾಯಗಳಿಗೆ ಅಂತೇಳಿ? ಮೊಟ್ಟ ಮೊದಲಾಗಿ ಈಗ ನಮಗೆ ಜಿಲ್ಲಾ ಸಂಘಕ್ಕೆ, ಶಿವಮೊಗ್ಗ ಜಿಲ್ಲಾ ಸಂಘದೊಳಗೆ ಒಂದು ಸೂಡಾದಿಂದ CS ಸೈಟ್ ಅಲಾಟ್ ಆಗಿದೆ 80/80. ಅದು ಅಲಾಟ್ ಆಗಿ ಈಗಾಗಲೇ 1 ವರ್ಷ ಆಗಿದೆ. ಅದು ಕಂತು ಪ್ರಕಾರವಾಗಿ ದುಡ್ಡು ಕಟ್ತಾ ಇದ್ದೇವೆ. ಅಲ್ಲಿ ನಾವು ನಮ್ಮ ಸಮಾಜದ ಎಲ್ಲ ಬಂಧುಗಳು ಹಾಗೂ ನಿರ್ದೇಶಕರುಗಳು
ಹಾಗೂ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಅಲ್ಲಿಗೆ ಒಂದು ಸಮುದಾಯ ಭವನ ಮಾಡಬೇಕು ಅಂಥೇಳಿ ನಮ್ಮದು ಆಸೆ. ಅದು ಎಲ್ಲರ ಸಹಕಾರದಿಂದ ಮುನ್ನುಗ್ಗಬೇಕು, ಅದನ್ನು ಮಾಡಬೇಕು ಅಂಥೇಳಿ ನಾವು ಆಸೆ ಇಟ್ಕೊಂಡಿದ್ದೀವಿ. ಸರ್, ಒಂದು ನ್ಯಾಮತಿ ಇರ್ಬೋದು, ಹೊನ್ನಾಳಿ ತಾಲೂಕಿನಲ್ಲಿ ನಿಮ್ಮ ಕುಂಬಾರ ಸಮುದಾಯ ಇದೆ. ಆ ಕುಂಬಾರ ನಿಮ್ಮ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿ ಅಥವಾ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ. ಹೌದು, ಬಡ ವರ್ಗ ಕುಟುಂಬದವರು ಇದ್ದೀರಿ ನಿಮ್ಮ ಸಮುದಾಯದಲ್ಲಿ. ಆ ಜಾತಿ ಪ್ರಮಾಣ ಕೊಟ್ರೆ, ಸ್ಕೂಲಿನಲ್ಲಿ ಆದಾಯ ಪ್ರಮಾಣ ಕೊಟ್ರೆ ಕಡಿಮೆ ವೆಚ್ಚದಲ್ಲಿ ಓದುವಂಥದ್ದು, ಶಿಕ್ಷಣ, ನಾಳೆ ಜಾಬ್ ಸಿಗುವಂಥದ್ದು ಆಗಬೇಕಾಗಿದೆ. ಯಾಕಂದ್ರೆ ಈ ಹಿಂದೆ ಈಗ ನಿಮ್ಮ ಹಾಲಿ ಶಾಸಕರು ಏನು DG ಶಾಂತಗೌಡರು ಇದ್ದಾರೆ, ಆ ಹಿಂದೆ ಅವರು MLA ಆದ ಸಂದರ್ಭದಲ್ಲಿ ನಿಮ್ಮ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ಕೊಡಿಸುವಂತದ್ದು ಕೂಡ ಕೆಲಸ ಆಗಿತ್ತು. ಈಗ ತಮ್ಮ ಶಾಸಕರು ಈಗ ಇರೋದ್ರಿಂದ, ನಿಮ್ಮ ಶಾಸಕರು DG ಶಾಂತಗೌಡರೇ ಇರೋದ್ರಿಂದ ಮತ್ತೆ ನಿಮ್ಮ ಜಾತಿ ಪ್ರಮಾಣ ಪತ್ರ ನಿಮ್ಮ ಸಮುದಾಯಕ್ಕೆ ಕೊಡಿಸುವಂತದ್ದು ಯಾಕೆ ಮಾಡಬಾರ್ದು ತಾವು? ಹೌದು, ಖಂಡಿತವಾಗೂ ನಿಜ. ನಾವು ಹಿಂದೆ ನಮ್ಮ ಶಾಂತನಗೌಡರು ಶಾಸಕರಾದಾಗ ಹೀಗೆ ಕೊಡ್ತಾ ಇದ್ದಿಲ್ಲ. 2A ಸರ್ಟಿಫಿಕೇಟು, ನೀವು ಲಿಂಗಾಯತ್ ಕುಂಬಾರರು, ನೀವು ನಾನ್ ವೆಜ್ ತಿಂತೀರಾ, ಹಾಗೆ ಹೀಗೆ ಅಂತ ಕಳಿಸ್ತಾಯಿದ್ರು. ನಾವು ಮನವಿ ಮಾಡ್ಕೊಂಡ್ವಿ, ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಂಡು ನಮ್ಮ ಸಮುದಾಯದವರು, ಇಲ್ಲ ನಾವು ಅಲ್ಪಸಂಖ್ಯಾತರಿದ್ದೀವಿ, ನಾವು ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ, ನಮಗೆ ಮೀಸಲಾತಿ ಬೇಕೇ ಬೇಕು ಅಂತೇಳಿ ಪಟ್ಟಿಡು ಕುಂತಾಗ ಮಾನ್ಯ ಶಾಸಕರು ಅವಾಗ ಹೊನ್ನಾಳಿ ತಾಲೂಕು ಅಷ್ಟೇ ಇತ್ತು, ನ್ಯಾಮತಿ ತಾಲೂಕು ಆಗಿದ್ದಿಲ್ಲ. ಆ ಸಂದರ್ಭದಲ್ಲಿ ಎಲ್ಲ RIಗಳು ತಹಸೀಲ್ದಾರನ್ನು ಕರೆಸಿ, ನಮ್ಮನ್ನು ಕರೆಸಿ, ಅದಕ್ಕಾಗಿ ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ, ಆ ಮೀಟಿಂಗ್ನಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಹೊನ್ನಾಳಿ ಕ್ಷೇತ್ರದ ಮತದಾರರು, ಅಂದರೆ ನನ್ನ ಹೊನ್ನಾಳಿ ತಾಲೂಕಲ್ಲಿ ಇರ್ತಕ್ಕಂಥ ಕುಂಬಾರರು, ಅವರು ಹಿಂದುಳಿದರೆಯ, ಅವ್ರು ಕುಂಬಾರೆಯ, ಬಸವಣ್ಣನ ಕಾಲದಾಗ ಅವ್ರು ಲಿಂಗ ಕಟ್ಕೊಂಡಿರ್ಬೋದು, ಆದರೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವ್ರಿಗೆ ನೀವು ಮೀಸಲಾತಿ 2A ಕೊಡ್ರಿ, ಅದು ಓದೋಕ್ಕೋಸ್ಕರ ಕೊಡ್ರಿ ಅಂತ ಹೇಳಿ ಅವ್ರ ಜವಾಬ್ದಾರಿ ಮೇಲೆ, ಅವ್ರ ಜಬರ್ದಸ್ತಿ ಮೇಲೆ ನಮಗೆಲ್ಲ ಕೊಡ್ತಾ ಬಂದರು. ಯಾರೇ ಹಾಕಿದ್ರು ಎಜುಕೇಷನ್ ಪರ್ಪಸ್ಸಿಗೆ ಕೊಡ್ತಾನೇ ಇದ್ದರು, ಯಾರಿಗೂ ವಾಪಸ್ ಕಳಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಡ್ತು ಅಂದರೆ ಬರ್ತಾ 2A ಕೊಡ್ತಾ ಇಲ್ಲ ನಮಗೆ. ಅಲ್ಲ, ಈಗ ಅದಕ್ಕೆ ಮಧ್ಯಂತರದಲ್ಲಿ ಅಂದ್ರೆ ಬೇರೆ ಬೇರೆ ತಾಲೂಕಿನಲ್ಲಿ ಇದೇ ನಿಮ್ಮ ಕುಂಬಾರ ಸಮುದಾಯಕ್ಕೆ ಜಾತಿ ಪ್ರಮಾಣ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಮ ಸಮುದಾಯದವರು ಮಾತಾಡುವಂತ ಸ್ಥಿತಿ ಬಂದಿದೆ. ಯಾಕೆ ನಿಮ್ಮ ತಾಲೂಕಿನಲ್ಲಿ ಮಾಡಬಾರ್ದು ನೀವು? ಹೌದು, ಈಗ ನಾವು ಅದನ್ನೇ ಪದೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಶಾಸಕರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ, ಪದೇ ನಮ್ಮ ಸಮುದಾಯದ ನೋವು ಇದೆ, ಅದನ್ನು ಮಾಡಲೇಬೇಕು ಅಂತೇಳಿ. ಈಗಲೂ ಸಹ ಇವತ್ತು 26ನೇ ಗಣರಾಜ್ಯೋತ್ಸವದಲ್ಲಿ ನಾವು ಭಾಗಿಯಾಗಿದ್ವಿ, ಅವತ್ತು ಕೂಡ ಹೇಳಿದಾಗ ಅವರು ಮಾಡಿಸ್ಕೊಡ್ತೀನಿ, ನೀವು ನಮ್ಮ ಡಿಸ್ಟಿಕ್ನೊಳಗೆ, ದಾವಣಗೆರೆ ಜಿಲ್ಲೆ ಒಳಗೆ ಬೇರೆ ತಾಲೂಕಿನಲ್ಲಿ ಯಾವ್ದಾರ ಒಬ್ಬರಿಗೆ, ಚನ್ನಗಿರಿ ಇರ್ಬೋದು, ಹೊನ್ನಾಳಿ ಇರ್ಬೋದು, ಆಮೇಲೆ ಮಾಯಕೊಂಡ, ಎಲ್ಲರೇ ಒಂದು ಸರ್ಟಿಫಿಕೇಟ್ ತಂದರೆ ನಾನು DC ತಕ ಆಗಲಿ ಅಥವಾ ನಾನು ಇವ್ರ ಹತ್ರ ಆಗಲಿ ನಾನು ಕೊಡಿಸ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾರೆ. ಅದೇ ರೀತಿಯಾಗಿ ನಿನ್ನ ಒಂದು ವಾರದೊಳಗೆ AC ಅಸಿಸ್ಟೆಂಟ್ ಕಮಿಷನರ್ ಹತ್ರ, ಆಮೇಲೆ ಇಬ್ಬರು ತಹಸೀಲ್ದಾರ್, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ತಹಸೀಲ್ದಾರ್ ಹತ್ರ ಕರೆಸಿ, RIಗಳು ಕರೆಸಿ, ನಿಮಗೆ 2A ಮೀಸಲಾತಿ ಕೊಡ್ಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವ್ರ ಮೇಲೆ ಭರವಸೆ ಇಟ್ಕೊಂಡೀವಿ, ಕೊಡಿಸ್ತಾರೆ ಅಂತ. ಇನ್ನೊಂದು ಏನು, ನಿಮ್ಮ ನ್ಯಾಮತಿ ತಾಲೂಕಿನಲ್ಲಿ ಕುಂಬಾರ ಸಮಾಜಕ್ಕೆ ಸಮುದಾಯ ಭವನ ಇಲ್ಲ, ಆದರೆ ಖಾಲಿ ನಿವೇಶನ ಇದೆ. ಯಾಕೆ ಸಮುದಾಯ ಭವನ ಕಟ್ಟಿದ್ರೆ? ನಿಮ್ಮ ಸಮುದಾಯದವರು ಬಡವರು, ಅಲ್ಲೇ ಮದುವೆನೋ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿದೆ, ಕಡಿಮೆ ವೆಚ್ಚದಲ್ಲಿ ನಿಮ್ಮ ಸಮುದಾಯಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಸಮುದಾಯ ಭವನ ಕಟ್ಟಿ? ಸಂಪನ್ಮೂಲ ಕ್ರೋಢೀಕರಣ ಕೂಡ ಒಂದು ಕಡೆ ಆಗುತ್ತೆ, ನಿಮ್ಮ ಸಮುದಾಯದಲ್ಲಿ ಕಡು ಬಡವರಿಗೆ ಅನುಕೂಲ ಕೂಡ ಆಗುತ್ತೆ. ಯಾಕಂದ್ರೆ ದೊಡ್ಡ ಸಮುದಾಯ ಕಲ್ಯಾಣ ಮಂಟಪಕ್ಕೆ ಹೋದ್ರೆ ದುಡ್ಡು ಕೊಡುವಂತ ಸ್ಥಿತಿ ನಿಮ್ಮ ಸಮುದಾಯದಲ್ಲಿ ಇಲ್ಲ. ಯಾಕೆ ನೀವು ಮಾಡಬಾರ್ದು ಅದನ್ನ ಅಂತ ಹೇಳಿ? ಹೌದು, ಖಂಡಿತವಾಗಿಯೂ. ಏನಪ್ಪ ಅಂದರೆ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ, ಎಸ್ಪೆಷಲಿ ನ್ಯಾಮತಿ ಟೌನ್ನೊಳಗೆ ನಮ್ಮದೇ ಆದ ಕುಂಬಾರ ಸಮಾಜದ ಒಂದು ಜಾಗ ನಿವೇಶನ, ಖಾಲಿ ನಿವೇಶನ ಇದೆ. ನಾವು ಅದನ್ನು ಹೋರಾಟ ಮಾಡಿ ಹೋದ್ಸರಿ ಎಲ್ಲ ಡಾಕ್ಯುಮೆಂಟೆಲ್ಲ ಒದಗಿಸಿ ಅನುದಾನ ಅಲಾಟ್ ಆಗಿತ್ತು ನಮಗೆ. ಅಲಾಟ್ ಆಗಿದ್ದ ದುಡ್ಡು ಅದು ನಮ್ಮ ಡಾಕ್ಯುಮೆಂಟ್ಗಳು ಸಬ್ಮಿಟ್ ಮಾಡುವಾಗ ಅಷ್ಟರೊಳಗೆ ಎಲೆಕ್ಷನ್ ಬಂದ್ಬಿಡ್ತು. ಎಲೆಕ್ಷನ್ ಬಂದಾಗ ಅದು ಅಲ್ಲಿಗೆ ಪೆಂಡಿಂಗ್ ಆಗ್ಬಿಡ್ತು. ಪೆಂಡಿಂಗ್ ಆದಮೇಲೆ ನೆಕ್ಸ್ಟು ಎಲೆಕ್ಷನ್ ಗೌರ್ಮೆಂಟ್ ಚೇಂಜ್ ಆಯ್ತು. ಎಲ್ಲ ಸಮುದಾಯದವು ಇದ್ದವು ಈ ಥರ ಸಮುದಾಯ ಭವನಕ್ಕೆ ಹಾಕಿದ ದುಡ್ಡನ್ನು ಸರ್ಕಾರ ವಿಡ್ರಾ ಮಾಡ್ಕೊಂಬಿಡ್ತು. ಹಾಗಾಗಿ ನಮಗೆ ಬಂದಿಲ್ಲ. ಈಗ ಬಂದಿರತಕ್ಕಂಥ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ, ನೋಡಿರಿ ಸರ್, ಈ ಥರ ನಮ್ಮದು ಖಾಲಿ ನಿವೇಶನ ಇದೆ, ನಮ್ಮ ಸಮುದಾಯಕ್ಕೆ ಯಾವ ಸಮುದಾಯ ಭವನವೂ ಇಲ್ಲ, ಹಾಗಾಗಿ
ನೀವು ಅಲಾಟ್ ನಿಮ್ಮ ಅನುದಾನದಲ್ಲಿ ದುಡ್ಡನ್ನು ಬಿಡುಗಡೆ ಮಾಡಿ ನಮಗೆ ಸಮುದಾಯ ಭವನ ಕಟ್ಟೋಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ನೀವು ಎಷ್ಟು ಹಾಕ್ತೀರಿ ಹಾಕಿರಿ. ನಾವು ಸಹ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಸೇರ್ಕೊಂಡು ನಮ್ಮ ಎಲ್ಲ ಸಮಾಜದ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅತಿ ಉನ್ನತವಾಗಿ ಒಳ್ಳೆಯ ಬಿಲ್ಡಿಂಗನ್ನು ಕಟ್ಟಬೇಕಂತ ಆಸೆ ಇದೆ. ಅದಕ್ಕೆ ನಮ್ಮ ಸಮಾಜದ, ನಮ್ಮ ತಾಲೂಕಿನ ಪದಾಧಿಕಾರಿಗಳು, ನಮ್ಮ ಟೌನಿನ ಪದಾಧಿಕಾರಿಗಳು ಹಾಗೂ ನಮ್ಮ ಸಮುದಾಯದ ಎಲ್ಲ ಬಾಂಧವರನ್ನು ಸೇರಿಕೊಂಡು ಅದನ್ನು ಕೈ ಜೋಡಿಸ್ಕೊಂಡು ಇದನ್ನು ನಿರ್ಮಾಣ ಮಾಡೋಕ್ಕೆ ಕಂಕಣಬದ್ಧನಾಗಿದ್ದೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಹೊನ್ನಾಳಿ ಮತ್ತು ಮತ್ತು ಶಿವಮೊಗ್ಗದ್ದು ಇದೆ ಹಾಗೆಯೇ. ಹೇಳ್ರಿ. ಶಿವಮೊಗ್ಗದಲ್ಲಿ ಕೂಡ ಸೈಟ್ ಇದೆ, 80 ಸೈಟ್ ಸೂಡಾದಿಂದ ಆಗಿದೆ ಅಂತ ಕೇಳ್ಬಿಟ್ಟು ಅಲ್ಲಿ ಕೂಡ ಸಮುದಾಯ ಭವನವನ್ನು ಕಟ್ಟುವಂತದ್ದು ಯಾಕೆ ಮಾಡಬಾರ್ದು? ಯಾಕೆ ಅಂತ ಹೇಳಿದ್ರೆ ಹಿಂದೆ ಮಾಜಿ ಮುಖ್ಯಮಂತ್ರಿ GH ಪಟೇಲ್ ಕೂಡ ಅಂದಿನ ಸಂದರ್ಭದಲ್ಲಿ ಕುಂಬಾರ ಸಮುದಾಯಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮವರು ಅಂತ ಹೇಳಿ ಅವಾಗಿನ GH ಪಟೇಲ್ರು ಕೂಡ ನಿಮ್ಮ ಸಮುದಾಯಕ್ಕೆ ಆರ್ಥಿಕವಾಗಿ ಸಂಪನ್ಮೂಲ ಬರುವಂತ ಸ್ಥಿತಿಯನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ಈ ಸಂದರ್ಭ ಬಳಕೆ ಮಾಡ್ಕೊಂಡು ಶಿವಮೊಗ್ಗದಲ್ಲಿ ಅಂತ ಖಂಡಿತವಾಗ್ಲು. ಈಗ ಆಲ್ರೆಡಿ ನಮ್ಮದು ಶಿವಮೊಗ್ಗ ಜಿಲ್ಲೆ ಒಳಗೆ ಬಿಲ್ಡಿಂಗ್ ಇದೆ, 3 FTR ಬಿಲ್ಡಿಂಗ್ ಇದೆ, ಒಳ್ಳೆ ನೋಡೋವಂಥ ಬಿಲ್ಡಿಂಗ್ ಇದೆ. ಅದು GH ಪಟೇಲ್ ಇದ್ದಾಗ ನಮಗೆ ಸೂಡಾದಿಂದ ಅಲರ್ಟ್ ಆಗಿತ್ತು. ಅದನ್ನು ನಮ್ಮ ಸಮಾಜ ಬಾಂಧವರೆಲ್ಲ ಸೇರ್ಕೊಂಡು ಹಣ ಕ್ರೋಢೀಕರಿಸಿ ಆಮೇಲೆ MP ಗ್ರ್ಯಾಂಟು, ಆಮೇಲೆ MLA, ಮುಖ್ಯಮಂತ್ರಿ ಪರಿಹಾರದಿಂದ ಎಲ್ಲ ರಾಜಕಾರಣಿಗಳಿಂದ ದುಡ್ಡು ಹಾಕ್ಸ್ಕೊಂಡು ನಮ್ಮ ಸಮುದಾಯಕ್ಕೆ ನೋಡುವಂಥ ಬಿಲ್ಡಿಂಗ್ ಆಗಿದೆ. ನಂತರದಲ್ಲಿ ಈಗ ನಮಗೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗಕ್ಕೆ ಸೂಡಾದಿಂದ ನಮಗೆ 80/80 ನಿವೇಶನ ಮಂಜೂರಾಗಿ 2 ವರ್ಷ ಮೂರನೇ ಕಂತು ಕಟ್ಟಿದ್ದೀವಿ. ಒಂದು ಕಂತು 3,70,000 ರೂಪಾಯಿ ವರ್ಷಕ್ಕೆ ಕಟ್ಟಬೇಕು. 34 ಲಕ್ಷ ರೂಪಾಯಿ ಅಲಾಟ್ ಆಗಿದೆ ನಮಗೆ. ಅದನ್ನು ಕಂತು ಪ್ರಕಾರ ತಗೊಂಡಿದ್ದೀವಿ. ಅದು ಇವಾಗ ಕಂಟಿನ್ಯೂ ಇದೆ. ಅದನ್ನು ಸಹ ನಾವು ನನ್ನ ಪೀರಿಯಡ್ನೊಳಗೆ ಶಂಕುಸ್ಥಾಪನೆ ಮಾಡಿ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮದು ಅಭಿಲಾಷೆ ಇದೆ. ಅದು ನಮ್ಮ ಸಮಾಜದ ಎಲ್ಲರ ಸಹಕಾರ, ನಮ್ಮ ಪದಾಧಿಕಾರಿಗಳ ಸಹಕಾರ ಹಾಗೂ ನಮ್ಮ ಜಿಲ್ಲೆಯ ನ್ಯಾಮತಿ ತಾಲೂಕು, ಆಮೇಲೆ ಹೊನ್ನಾಳಿ ತಾಲೂಕು, ಟೋಟಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಎಲ್ಲ ತಾಲೂಕಿನ ಸಮಾಜ ಬಾಂಧವರ ಸಲಹೆ ಸಹಕಾರದಿಂದ ಹಣ ಕ್ರೋಢೀಕರಿಸಿ ಅಲ್ಲೂ ಒಂದು ನಮ್ಮ ಸಮುದಾಯ ಭವನ ಕಟ್ಟಲಿಕ್ಕೆ ನಮ್ಮ ಆಸೆ ಇದೆ. ಅದನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪಣ ತೊಟ್ಟಿದ್ದೀನಿ. ಮಾಡ್ತೇವೆ. ಕೊನೆಯದಾಗಿ ನಿಮ್ಮ ಸಮುದಾಯ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಕುಂಬಾರ ಸಮುದಾಯದವರಿಗೆ ಕೊನೆಯದಾಗಿ ತಮ್ಮ ಜಿಲ್ಲಾಧ್ಯಕ್ಷರ ಅವಧಿಯಲ್ಲಿ ಕಾರ್ಯವೈಖರಿಯ ಬಗ್ಗೆ, ಮಾಡುವುದರ ಬಗ್ಗೆ ಏನನ್ನ ಹೇಳಿಕ್ಕೆ ಬಯಸ್ತೀರಿ ಕೊನೆಯದಾಗಿ? ನಮಗೆ ಸಹಕಾರ ಸಲಹೆ ಹೊನ್ನಾಳಿ ತಾಲೂಕು, ನ್ಯಾಮತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ ಯಾವಾಗಲೂ ಸಹಕಾರ ಮಾಡಿದ್ದಾರೆ. ಕೈಗೆ ಕೈ ಜೋಡಿಸಿ ಹೆಗಲಿಗೆ ಕೊಟ್ಟು ನನಗೆ ಸಹಕಾರ ಮಾಡಿದ್ದಾರೆ. ಅವರಿಗೆ ಪ್ರಧಾನವಾಗಿ ಹೊನ್ನಾಳಿ ತಾಲೂಕಿನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಸೆಕೆಂಡು ನ್ಯಾಮತಿ ತಾಲೂಕಿನ ಅಧ್ಯಕ್ಷ ಆಯ್ಕೆ ಮಾಡಿದರು. ನಂತರದಲ್ಲಿ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ. ನಂತರದಲ್ಲಿ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮ ಕಾರ್ಯದರ್ಶಿಗಳು ಆಗಿರ್ಬೋದು ಅಥವಾ ಗೌರವಾಧ್ಯಕ್ಷರು ಹಾಗೆ ಎಲ್ಲ ನಿರ್ದೇಶಕರುಗಳು ನನ್ನನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ನನ್ನ ಶಿವಮೊಗ್ಗ ಜಿಲ್ಲಾ ಎಲ್ಲ ನಿರ್ದೇಶಕರುಗಳಿಗೂ, ಪದಾಧಿಕಾರಿಗಳಿಗೂ ಹಾಗೂ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಟೋಟಲ್ಲಾಗಿ ನನ್ನ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕುಂಬಾರ ಸಮಾಜದ ಬಂಧುಗಳಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ನಮಸ್ತೆ. ನಮಸ್ತೆ.